ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಹೋಮ್. ಇವತ್ತಿನ ದಿನ ನಾನೊಂದು ಜೀರಾ ರೈಸು ಮತ್ತು ಗಾರ್ಲಿಕ್ ದಾಲ್ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ತೊಗರಿಬೇಳೆ ಈ ರೀತಿ ನಾನು ನೆನೆ ಹಾಕಿಟ್ಟಿದ್ದೆ. ಆಮೇಲೆ ಅದಕ್ಕೆ ಅರಿಶಿನ ಪುಡಿ ಎಣ್ಣೆ ಹಾಕಿಬಿಟ್ಟು ನುಣ್ಣಗೆ ಬೇಯಿಸಿ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲೇ ಸಾದಾ ಊಟದ ಅನ್ನನೇ ಉದುರಾಗಿ ಮಾಡಿಕೊಂಡು ಆರೈಕೆ ಹಾಕಿಟ್ಟಿದ್ದೀನಿ. ನೋಡಿ, ಈಗ 1-2 ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಒಣ ಮೆಣಸಿನ್ಕಾಯಿ, ಕರಿಬೇವು ಹಾಕಿದ್ದೀನಿ ಒಗ್ಗರಣೆ. ಅದಕ್ಕೆ ದಾಲ್ ಹಾಕ್ತಾಯಿದ್ದೀನಿ. ಈಗ ಹಾಕ್ಬಿಟ್ಟು ಇದಕ್ಕೆ ಉಪ್ಪು ಮತ್ತು ನಿಂಬೆಹಣ್ಣು ಹಿಂಡಿದ್ರೆ ಗಾರ್ಲಿಕ್ ದಾಲ್ ರೆಡಿ. ನೋಡಿ, ಈಗ ಜೀರಾ ರೈಸ್ಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ರಿಫೈಂಡ್ ಆಯಿಲು. ಅದಕ್ಕೆ ಸ್ವಲ್ಪ ಭಾಳಷ್ಟು ಜೀರಾ, 2-3 ಸ್ಪೂನಷ್ಟು ಜೀರಾ ಹಾಕಬೇಕು. ಇವು ಚಟ ಅಂತಾವಲ್ಲ, ಅಂದ್ಕೂಡಲೇ ಅದು ಆರಾಕಿಟ್ಟಿದ್ದ ಅನ್ನ ಇದಕ್ಕೆ ಹಾಕಿ ಉಪ್ಪು ಹಾಕಬೇಕು. ಸ್ವಲ್ಪ 4 ಮೆಣಸಿನಕಾಳು ಹಾಕ್ತಾರೆ. ನೋಡಿ, ಅನ್ನ ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು. ನೋಡಿ, ಈಗ ಡಿಶ್ ಔಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ ತುಂಡುಗಳು, ಆಮೇಲೆ ದಾಲ್, ಅದಕ್ಕೆ ಗಾರ್ಲಿಕ್ ದಾಲ್, ಇದು ಜೀರಾ ರೈಸು. ಮಧ್ಯಾಹ್ನದಾಗ ಬೇಜಾರಾದಾಗ 1 ಪಾಟ್ ಮೀಲ್ಗತಿ ಇದನ್ನು ಈಸಿ ಮೆಥಡ್ನಲ್ಲಿ ಮಾಡ್ಕೋಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ. ಇದರ ಜೊತೆ ಒಂದು ಸ್ವಲ್ಪ ಪಾಪಡ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಈ ರೀತಿ ನೀವು ಒಮ್ಮೆ ಮಾಡ್ಕೊಂಡು ನೋಡಿ. ಚಲೋ ಅನಿಸಿದ್ದು ನನಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.